ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನೋಡಿ ನಿನ್ನೆ ಹೆಸರು ಕಾಳು ಉಳಿದಿತ್ತು, ಅದರಿಂದನೇ ಮತ್ತೆ ದಾಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಟೊಮೆಟೊ, ಒಂದು ಈರುಳ್ಳಿ ಹೆಚ್ಚಿಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಒಂದು 3-4 ನೋಡಿ ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕಬೇಕು, ಚಟಪಟ ಅಂದಾಗ ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇನ್ನೂ ಹೆಸರು ಕಾಳು ಮಾಡಿದ್ದು ಉಳಿದಿತ್ತು, ಅದನ್ನು ಕುದಿಯಿಟ್ಟಿದ್ದೀವಿ ಆಗಲೇ. ನೋಡಿ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ನಂತರ ಟೊಮೊಟೊ ಹಾಕ್ಕೊಳ್ಬೇಕು. ತುಂಬಾ ಈಸಿ ದಾಲ್ ಮಾಡ್ತೀವಲ್ಲ ಅದೇ ಥರ. ಸುಮ್ಮನೆ ಹೆಸರು ಕಾಳು ವೇಸ್ಟ್ ಆಗುತ್ತಲ್ಲ ಅಂತ ಈ ಥರ ಮಾಡಿದ್ದು ನಾನು, ದಾಲ್ ಥರ. ತುಂಬ ಚೆನ್ನಾಗಿತ್ತು ಟೇಸ್ಟು. ಇದಕ್ಕೆ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀನಿ. ಚಿಕ್ಕ ಕಟ್ಟಲ್ಲಿ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ ಆಗಲೇ. ಟೊಮೊಟೊ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಹೆಚ್ಚಿಟ್ಕೊಂಡಿದ್ನಲ್ಲ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಅದು ಕೂಡ ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಒಳ್ಳೆಯದು, ದಿನ ಒಂದು ಸೊಪ್ಪು ತಿನ್ನಬೇಕಂತ. ಯಾವ ರೂಪದಲ್ಲಾದರೂ ಈ ದಾಲಲ್ಲಾದರೂ ಹಾಕಿ ಮಾಡ್ಬೋದು. ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಮೆಂತ್ಯ ಸೊಪ್ಪು ಕೂಡ ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಎಣ್ಣೆಲೇ ಫ್ರೈ ಆಗಬೇಕು. ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಚಿಕ್ಕ ಚಮಚೆಯಿಂದ ಒಂದು ಚಮಚ, ಒಂದು ಚಿಕ್ಕ ಸ್ಪೂನಿಂದ ಒಂದು ಸ್ಪೂನ್ ಹಾಕಿದ್ದೇವೆ. ರುಚಿಗೆ ತಕ್ಕ ಸಾಲ್ಟ್ ಹಾಕ್ಕೊಳ್ಬೇಕು ಸ್ವಲ್ಪ. ನೋಡಿ ಹಿಂದೆ 2 ಹೆಸರು ಹುಣಸೆಹಣ್ಣು ಹಾಕಿದ್ದೀನಿ, ಒಂಥರ ಟೇಸ್ಟ್ ಬರುತ್ತೆ ಕೂಡ. ನೋಡಿ ಇದು ಮಸಾಲ ಪುಡಿ, ಸಾರಿನ ಪುಡಿ ಮನೆಯಲ್ಲೇ ಮಾಡಿದ್ದು ಮಸಾಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ನೀರು ಹಾಕ್ಕೊಳ್ಬೇಕು. ನೋಡಿ 2 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಗ್ಲಾಸ್ ಹಾಕ್ಕೊಂಡೆ, 3 ಗ್ಲಾಸ್ ಟೋಟಲ್. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ನೋಡಿ ಸೊಪ್ಪು ಎಲ್ಲ ತರಕಾರಿ ಮುಳುಗೋ ಹಾಗೆ ನೀರು ಹಾಕ್ಕೋಬೇಕು. 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈಗ ಹೆಸರು ಕುದ್ದಿದೆ ನಾನಂತ ನೋಡ್ತೀನಿ. ನಿನ್ನೆ ಹೆಸರು ಕಾಳು ಮಾಡಿದ್ನಲ್ಲ, ಅದರಲ್ಲೇ ಈರುಳ್ಳಿ ಎಲ್ಲ ಇರುತ್ತೆ, ಅದು ಕೂಡ ಇದೆ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಅದರಲ್ಲಿ ಕೂಡ ಮೆಣಸಿನ್ಕಾಯಿ ಇರುತ್ತೆ, ಆದರೆ 1-2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ದಾಲ್ ಮಾಡೋಕ್ಕೆ ಕೂಡ ಅದೇನಷ್ಟು ಖಾರ ಆಗಲ್ಲ. ನೋಡಿ ಚೆನ್ನಾಗಿ ಚಮಚೆಯಿಂದ ಇದು ಮಾಡ್ಕೊಂಡಿದ್ದೀನಿ, ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಕುದಿಬೇಕಿದು ಚೆನ್ನಾಗಿ. ನೋಡಿ ಈಗ ಕುದೀತಾ ಇದೆ. ಚೆನ್ನಾಗಿ ಕುದ್ಮೇಲೆ ಟೊಮಟೊ, ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಕುದ್ದಿರುತ್ತೆ. ಆನಂತರ ಇದನ್ನು ಕುದೀತಾ ಇರುತ್ತೆ, ಸೊಪ್ಪು ಎಲ್ಲ ಒಗ್ಗರಣೆ ಕೊಟ್ಟಿದ್ದು ಅದಕ್ಕೆ ಹಾಕಬೇಕು. ನೋಡಿ ಇದು ಚೆನ್ನಾಗಿ ಕುದ್ದಿದೆ. ಸ್ವಲ್ಪ ಮುಚ್ಚಿಡ್ತೀನಿ, ಸ್ವಲ್ಪ ಕುದೀಲಿ ಅಂತ ಬಿಟ್ಟೆ. ನೋಡಿ ಈಗ ನೀರೆಷ್ಟೋ ಕಡಿಮೆ ಆಗಿದೆ ಸ್ವಲ್ಪ. ಒಂದೆರಡು ನಿಮಿಷ ಬಿಟ್ಟು ನಾವು ಕುದಿಸ್ಕೊಂಡಿರ್ತೀವಲ್ಲ ಹೆಸರು ಕಾಳು, ಇದಕ್ಕೆ ಹಾಕಬೇಕು. ನೋಡಿ ರೆಡಿಯಾಗಿದೆ. ಹೆಸರು ಕುದ್ದು ಆಗಲೇ ರೆಡಿಯಾಗಿದೆ ಅದು.
ನೋಡಿ ಇದು ಚೆನ್ನಾಗಿ ಕುದ್ದಿದೆ ನೋಡಿ. ಇದಕ್ಕೆ ಹಾಕ್ಕೊಳ್ತೀನಿ. ಹೆಸರು ಕುದ್ದಿದೆಯಲ್ಲ, ಹೆಸರು ಕಾಳು ಮಾಡಿದರೆ ಗಟ್ಟಿ ಇರುತ್ತೆ. ಅದನ್ನೇ ಇನ್ನೊಂದು 3 ವಿಸಿಲ್ ತೊಗೋಬೇಕು, ಮೆತ್ತಗಾಗುತ್ತೆ. ಅದು ದಾಲ್ಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ದಾಲು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ತುಂಬ ಟೇಸ್ಟಿಯಾಗಿತ್ತು. ನೀವು ಮಾಡಿ ನೋಡಿ, ತುಂಬ ಈಸಿ. ಹೆಸರು ಕಾಳು ಥರ ಬೇರೆ ಯಾವುದೇ ಕಾಳು ಥರ ಮಾಡಿರ್ತಿರಲ್ಲ ಪಲ್ಯ, ಅದು ಹೋದರೆ ಇದೇ ಥರ ಮಾಡ್ಕೋಬೋದು. ನೋಡಿ ಮಗಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ದಾಲ್. ಉಪ್ಪು ಕಡಿಮೆ ಇದ್ದರೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ನೋಡಿ ಎಲ್ಲ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಇದು ಮಾಡೋದು ಕೂಡ ತುಂಬ ಸುಲಭ, ಟೇಸ್ಟಿ ಕೂಡ ಆಗಿರುತ್ತೆ, ತುಂಬ ಬೇಗನೆ ಆಗುತ್ತೆ. ಇದು ಒಂದು 3-4 ಜನ ಊಟ ಮಾಡ್ಬೋದು ಇದರಲ್ಲಿ. ಅನ್ನದಲ್ಲಿ ಕೂಡ ತುಂಬ ಸೂಪರಾಗಿರುತ್ತೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.